ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಹೆಸರುಕಾಳು ಬಸ್ಸಾರು ಮಾಡ್ತಾಯಿದ್ದೀನಿ. ಹೆಸರುಕಾಳು ಪಲ್ಯ ಮತ್ತು ಬಸ್ಸಾರು. ಇದು ಅನ್ನ ಜೊತೆಗೆ ಮತ್ತು ಮುದ್ದೆಗೂ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಹೆಸರುಕಾಳು ಬಸ್ಸಾರು ಮಾಡೋದಕ್ಕೆ ಮೊದಲಿಗೆ ಹೆಸರುಕಾಳು, ನಾನು 1/4 kg ಅಷ್ಟು ಹೆಸರುಕಾಳು ತೊಗೊಂಡು ಫಸ್ಟು ಹುರಿದು ತೆಗೆದಿಟ್ಕೊತೀನಿ. ಇದು ಲೈಟಾಗಿ ಕೆಂಪಗಾಗೋ ತನಕ ಹುರಿಬೇಕು, ತುಂಬ ಬ್ರೌನ್ ಕಲರ್ ಮಾಡಬೇಡಿ. ಸ್ಟವ್ನ ಪೂರ ಕಮ್ಮಿ ಉರಿಯಲ್ಲಿ ಇಟ್ಟು ಹುರಿಬೇಕಿದನ್ನು. ನೋಡಿ, ಸ್ವಲ್ಪ ಕೆಂಪಗಾಗೋ ತನಕ ನಿಧಾನವಾಗಿ ಹುರಿದ್ಬಿಟ್ಟು ಇದನ್ನು ತೆಗೆದಿಟ್ಕೊತೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ಸ್ಟವ್ ಮೇಲೆ. ನೀರು ಬಿಸಿ ಆಗ್ತಾ ಇದ್ದಂಗೆ ಹುರಿದಿಟ್ಟಿರೋ ಹೆಸರು ಕಾಳನ್ನ ನಾನು ಇದಕ್ಕೆ ಹಾಕ್ತೀನಿ. ಇದಕ್ಕೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕುದಿ ಬರುವಾಗ ಸ್ಟವ್ನ ಪೂರ ಕಮ್ಮಿ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡ್ತೀನಿ. ಇದು ಆಗಾಗ ಮಧ್ಯ ಮಧ್ಯ ಮುಚ್ಚಳ ತೆಗೆದ್ಬಿಟ್ಟು ಕೈ ಆಡಿಸ್ತಾ ಇರಿ. ಅಷ್ಟರಲ್ಲಿ ನಾನು ಮಸಾಲ ರುಬ್ಕೊಳ್ತೀನಿ. ಅದಕ್ಕೆ ಒಂದು ಅರ್ಧ ಈರುಳ್ಳಿ, ಒಂದು ಚಿಕ್ಕ ಪೀಸ್ ಚಕ್ಕೆ, ಒಂದು ಲವಂಗ, ಸ್ವಲ್ಪ ಮೆಣಸು, ಕಾಳು ಮೆಣಸು, 1 ಸ್ಪೂನ್ ಜೀರಿಗೆ ಸ್ವಲ್ಪ ಹುರಿದಿಟ್ಕೊಳ್ಳಿ. ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 4 ಇಂದ 5 ಬೆಳ್ಳುಳ್ಳಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮ್ಯಾಟೊ ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕೋದು ಬೇಡ, ಹುಣಸೆಹಣ್ಣು ಕ್ಯೂಚ್ಬಿಟ್ಟು ರಸ ಮಾತ್ರ ಸಾರಿಗೆ ಹಾಕಿದ್ರೆ ಸಾಕು. ಈಗ ನೋಡಿ, ಹೆಸರು ಕಾಳು ಬೆಂದಿದೆಯಾ ಅಂತ ನೋಡ್ತೀನಿ. ನೋಡಿ, ಈಗ ಇಷ್ಟ ಆಗಬೇಕು ಇದು. ಈಗ ಕಾಳು ಹೊಡಿತಾ ಇದೆ ನೋಡಿ, 2 ಪೀಸ್ ಆಗ್ತಾ ಇದೆ. ಪೂರ ಪೀಸ್ ಆಗಬಾರ್ದು ಅದು. ಈಗ ಕಾಳು ಹೊಡಿಯೋಕ್ಕೆ ಬರ್ತಾ ಇದೆ ಅನ್ನುವಾಗ ಇನ್ನೊಂದು ನಿಮಿಷ ಬಿಟ್ಟು ಇದನ್ನ ನೀರನ್ನು ನಾನು ನೀರು ಮತ್ತು ಕಾಳು ಬೇರೆ ಬೇರೆ ಮಾಡಿಟ್ಕೊಳ್ತೀನಿ. ನೀರನ್ನು ಒಂದು ಬೇರೆ ಪಾತ್ರೆಗೆ ತೆಗೆದ್ಬಿಟ್ಟಿಟ್ಕೊಳ್ಳಿ. ಕಾಳಲ್ಲಿ ಸ್ವಲ್ಪನೂ ನೀರಿರಬಾರ್ದು, ಆ ರೀತಿ ತೆಗೆದಿಟ್ಕೊಳ್ಳಿ. ಕಾಳು ಬೇಯಿಸುವಾಗ ನಿಮಗೆ ಸಾರು ಎಷ್ಟು ಬೇಕು ಅಂತ ನೋಡಿ ಅಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಈಗ ನಾನು ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಮೆಂತೆ, 1 ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ತಿದ್ದೀನಿ. ನಾನು ಇದಕ್ಕೇನೆ ಡೈರೆಕ್ಟಾಗಿ ಕಾಳಿನ ನೀರನ್ನ ಇದಕ್ಕೆ ಬಸಿತೀನಿ. ಇದು ಅಡುಗೆ ಮಾಡಿ ಅನುಭವ ಇರೋರಾದರೆ ಇದೇ ರೀತಿ ಮಾಡ್ಬೋದು. ಹೊಸದಾಗಿ ಅಡುಗೆ ಮಾಡ್ತಾ ಇರೋರಾದರೆ ಕಾಳಿನ ನೀರು ಬೇರೆ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಹುಷಾರಾಗಿ ಮಾಡಿ. ನೋಡಿ, ನಾನು ಇದಕ್ಕೇನೆ ಒಗ್ಗರಣೆಗೆ ಕಾಳಿನ ನೀರು ಪೂರ ಇದರೊಳಗೆ ಬಗ್ಗಿಸ್ತೀನಿ. ನೋಡಿ, ಕಾಳಲ್ಲಿ ಸ್ವಲ್ಪನೂ ನೀರಿರಬಾರ್ದು, ಆ ರೀತಿ ತೆಗಿಬೇಕು. ಈ ರೀತಿ ನೋಡಿ, ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿದೆ. ಇದು ಪೂರ ಕಾಳು ಹೊಡೆಯೋದಕ್ಕೆ ಬಿಡಬೇಡಿ, ಪೂರ ಹೊಡ್ಕೊಂಡು ಮುದ್ದೆ ಥರ ಆಗಿಬಿಡತ್ತೆ. ಸ್ವಲ್ಪ ಕಾಳು ಹೊಡಿತಾ ಇದೆ ಅನ್ನುವಾಗಲೇ ಸ್ಟವ್ ಆಫ್ ಮಾಡಿ ಕೆಳಗಿಳಿಸಿ. ಈಗ ನಾನು ಇದಕ್ಕೆ ರುಬ್ಬಿಟ್ಟಿರೋ ಮಸಾಲಾನ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ ಮತ್ತೆ ಸ್ವಲ್ಪ ಅರಿಶಿನ, ಕಡಿಮೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಮತ್ತು ಹುಣಸೆ ರಸ, ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಷ್ಟನ್ನು ಹಾಕಿ ಮತ್ತು ಸ್ವಲ್ಪ ಬೆಲ್ಲ. ನನ್ನ ಹತ್ರ ಬೆಲ್ಲದ ಪುಡಿ ಇತ್ತು, ಹಂಗಾಗಿ ಬೆಲ್ಲದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು 5 ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯೋದಕ್ಕಿಡಿ.
ನಾನೀಗ ಇದಕ್ಕೆ ಉಪ್ಪು ಹಾಕ್ತಾ ಇಲ್ಲ, ಯಾಕಂದರೆ ನಾವು ಕಾಳು ಬೇಯಿಸುವಾಗಲೇ ಉಪ್ಪು ಹಾಕಿದ್ವಿ. ಹಾಗಾಗಿ ಇದು ರುಚಿ ನೋಡಿಬಿಟ್ಟು ಆಮೇಲೆ ನಾನು ಉಪ್ಪು ಹಾಕಬೇಕಾ ಬೇಡವಾ ನೋಡಿಬಿಟ್ಟು ಹಾಕ್ತೀನಿ ನಾನು ಸಾರಿಗೆ. ಈಗ ಸಾರನ್ನ ಕುದಿಯೋದಕ್ಕೆ ನಾನು ಇನ್ನೂ ಸ್ಟವ್ ಮೇಲೆ ಇಟ್ಟು ನಾನು ಬಾಣಲಿಯಲ್ಲಿ ಹೆಸರು ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ನಾನು 2 ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋ ತನಕ ನಾನು ಫ್ರೈ ಮಾಡ್ತೀನಿ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕಿದ ತಕ್ಷಣ ಸ್ಟವ್ವಿನ ಉರಿ ಪೂರ ಕಮ್ಮಿ ಮಾಡಿ ಸ್ವಲ್ಪ ಖಾರದ ಪುಡಿ ಹಸಿ ವಾಸನೆ ಹೋಗೋ ತನಕ ನಾನು ಫ್ರೈ ಮಾಡ್ತೀನಿ. ಈಗ ಬೇಯಿಸಿ ನೀರು ತೆಗೆದಿರೋ ಅಂಥ ಹೆಸರು ಕಾಳಿದೆಯಲ್ಲ ಅದನ್ನು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ಇದು ಸಾರು ಪಲ್ಯ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಮತ್ತು ಮೊಳಕೆ ಹುಳಿ ಕಾಳು ಕೂಡ ಇದೇ ಥರ ಸಾರು ಪಲ್ಯ ಬಸ್ಸಾರು ಮಾಡ್ಬೋದು. ಹುರುಳಿಕಾಳು ಬಸ್ಸಾರು ಕೂಡ ಇದೇ ಥರ ಮಾಡ್ಬೋದು, ತುಂಬ ಚೆನ್ನಾಗುತ್ತೆ. ನೋಡಿ ಇದು ಮಿಕ್ಸ್ ಮಾಡ್ತಾ ಇದಕ್ಕೆ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿಬಿಟ್ಟು ಇದು ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಹೆಸರು ಕಾಳು ಪಲ್ಯ. ಪಲ್ಯನೂ ಒಂದ್ಸಲ ರುಚಿ ನೋಡಿ, ಉಪ್ಪು ಸರಿ ಇದೆ ಅಂತ, ಕಮ್ಮಿ ಇದ್ದರೆ ಸ್ವಲ್ಪ ಮೇಲೆ ಹಾಕಿ ಮಿಕ್ಸ್ ಮಾಡಿ. ಈಗ ಸಾರು ಚೆನ್ನಾಗಿ ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಳ್ಳೆ ಘಮ ಬರೋದಕ್ಕೆ ಶುರು ಆಗುತ್ತೆ. ಚೆನ್ನಾಗಿ ಕುದೀತಾ ಇರುವಾಗ ಸೂಪರಾಗಿದೆ ಸಾರು. ಈಗ ನಾನು ಉಪ್ಪು ಸರಿ ಇದೆ ಅಂತ ನೋಡಿಬಿಟ್ಟು ಮತ್ತು ಸ್ವಲ್ಪ ಉಪ್ಪು ಬೇಕು ಅಂತ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇಷ್ಟಾದರೆ ಈಗ ರೆಡಿ ಆಯಿತು ಹೆಸರು ಕಾಳು ಬಸ್ಸಾರು. ಸೂಪರಾಗಿರುತ್ತೆ. ಈ ರೀತಿ ಒಂದ್ಸಲ ಮಾಡಿ ನೋಡಿ. ಇದು ಅನ್ನದ ಜೊತೆಗೆ ಮತ್ತು ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳು ಬಸ್ಸಾರು, ಹೆಸರು ಕಾಳು ಪಲ್ಯ ಈಗ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.